ಎಲ್ಲರಿಗೂ ಹಾಯ್. ಈ ಟ್ರಿಕ್ಸ್ ಫಾಲೋ ಮಾಡಿ ನೀವು ಚಪಾತಿ ಮಾಡಿದರೆ ಒಂದೇ ಚಪಾತಿ ಆಗೋ ಟೈಮಲ್ಲಿ 4 ಚಪಾತಿ 3 ಚಪಾತಿ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಗ್ರೇವಿ ಇದ್ಬಿಟ್ರೆ ಚಪಾತಿ ತಿನ್ನೋಕೆ ಸೂಪರ್ ಇರುತ್ತೆ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಕೆಸರುಗೆಡ್ಡೆ ಅಂತೀವಲ್ಲ, ಕೆಸರುಗೆಡ್ಡೆ ತಗೊಂಡು ಸಿಪ್ಪೆ ಎಲ್ಲ ಎರಿತಾ ಇದ್ದೀನಿ. ಸಿಪ್ಪೆ ಎರಿದಾಗ ನಮಗೆ ಕೈ ಸ್ವಲ್ಪ ಕಡ್ತಾ ಬರುತ್ತೆ. ಆವಾಗ ನಾವು ಎಣ್ಣೆ ಹಾಕಿ ಸಿಪ್ಪೆ ಎರ್ದು ಕಟ್ ಮಾಡಿದರೆ ನಮಗೆ ಕಡ್ತ ಅನ್ನೋದು ಇರಲ್ಲ. ಈ ಕೆಸರುಗೆಡ್ಡೆ ತುಂಬ ಸ್ಮೂತಾಗಿ ಆಲೂಗೆಡ್ಡೆ ಥರ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ದಪ್ಪ ಪೀಸ್ ಇದ್ದರೆ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಅದರ ಜೊತೆಗೆ ಬಟಾಣಿ 150 ಗ್ರಾಮ್ ತಗೊಂಡಿದ್ದೀನಿ. ಒಂದು 3 ಟೊಮೆಟೊ, ನಮಗೆ ಗ್ರೇವಿಗೆ ಬೇಕಲ್ಲ, 3 ಟೊಮೆಟೊ ತಗೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಈ ಥರ ಸ್ವಲ್ಪ ದಪ್ಪ ದಪ್ಪ ಪೀಸ್ ಹೆಚ್ಚಿ ಇಟ್ಕೊಂಡಿದ್ಮೇಲೆ ಮೆಣಸಿನ್ಕಾಯಿ 2 ರಿಂದ 3 ದಪ್ಪ ಪೀಸ್ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ಮೇಲೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಂದು 5 ಟೇಬಲ್ ಸ್ಪೂನ್ ಹಾಲು ಹಾಕಿ 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆ ಇರಲಿಲ್ಲ ಹಾಕಿಲ್ಲ. ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬೆಂದಾಗುತ್ತೆ. ಈರುಳ್ಳಿ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋ ಗಂಟ ಒಂದು 5 ನಿಮಿಷ ಹುರ್ಕೋಬೇಕು. ಅದಾದಮೇಲೆ ಈಗ ಇದರಲ್ಲಿ ನಾವು ಬಟಾಣಿ ನೆನೆ ಹಾಕಿಟ್ಟಿದ್ವಲ್ಲ, ಆ ಬಟಾಣಿ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿದರೆ ಹಸಿ ವಾಸನೆ ಹೋಗುತ್ತೆ. ಅದಾದಮೇಲೆ ಕೆಸರುಗಡ್ಡೆ ಹಾಕಬೇಕು. ಆದರೂ ಸ್ವಲ್ಪ ಲೋಳೆ ಥರ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಪೀಸ್ಗಳು ಹಾಕಿದ್ಮೇಲೆ ನಾವು ನೋಡಿ ಈ ಥರ ದಪ್ಪ ದಪ್ಪ ಪೀಸ್ ಹಾಕಬೇಕು ಯಾವತ್ತೂ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಕಟ್ ಮಾಡಿರೋ ಟೊಮಾಟೊ ಪೀಸ್ಗಳನ್ನು ಹಾಕ್ಕೋಬೇಕು. ಆವ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ 1/4 ಲೋಟ ನೀರು ಯೂಸ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಇಟ್ಟು 2 ವಿಷಲ್ ಕೂಗಿಸ್ಬಿಟ್ರೆ ಸಾಕು, ಬೆಂದಾಗುತ್ತೆ. ಇಲ್ಲಿ ನೋಡಿ 2 ವಿಷಲ್ ಬಂದ ಮೇಲೆ ಈ ಥರ ಬೆಂದಿದೆ. ನಾವು ಇದೇ ಥರ ತಿಂದರೆ ಗ್ರೇವಿ ನಮಗೆ ಥಿಕ್ನೆಸ್ ಬರೋಲ್ಲ. ಆವಾಗ ಸ್ಟವ್ ಆನ್ ಮಾಡಿ 1 ನಿಮಿಷಗೋಸ್ಕರ ಗರಂ ಮಸಾಲ ಹಾಕಿ ಈ ಥರ ತಿರುಗಿಸ್ಬಿಟ್ರೆ ನಮಗೆ ಟೊಮಾಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಗ್ರೇವಿ ಥಿಕ್ನೆಸ್ ಬರುತ್ತೆ. ಈಗ ಪಲ್ಯ ಆಗಿದೆ, ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ನಾನು ಪ್ಯಾನ್ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಈ ಕಡೆ ಚಪಾತಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಒತ್ಕೊಳ್ಳಿ. ಒತ್ತಾದ್ಮೇಲೆ ನಾವೇನು ಮಾಡಬೇಕಂದ್ರೆ, ಮಕ್ಕಳು ಸ್ಕೂಲಿಗೆ ಕಳಿಸಿದಾಗ ಒಂದೊಂದು ಚಪಾತಿ ಮಾಡಿದಾಗ ನಮಗೆ ಟೈಮ್ ಆಗಿದೆ, ಬಸ್ ಬಂದ್ಬಿಡುತ್ತೆ ಅಂತ ಟೆನ್ಷನ್ ಇರುತ್ತಲ್ಲ, ಆವಾಗ ಈ ಟ್ರಿಕ್ಸ್ನ ಫಾಲೋ ಆಗಬೇಕು. ಒಂದೇ ಸಲ ಒಂದು 3 ಚಪಾತಿ ಒತ್ಬಿಟ್ಟು ತವ ಮೇಲೆ 1 by 1 ಹಾಕ್ಕೊಂಡ್ಬಿಡ್ಬೇಕು. ಹಾಕಿ ನಾನಿಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಲ್ಲ, ಆ ಮೆಥಡಲ್ಲೂ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಹಾಕಿದ್ಮೇಲೆ ಹೈ ಫ್ಲೇಮ್ ಇಟ್ಟು ಮೇಲೆ ಎಣ್ಣೆ ಹಾಕಿ ಅದು ಉಲ್ಟಾ ಮಾಡಿದಾಗ ಉಲ್ಟಾ ಸೈಡ್ನೂ ಎಣ್ಣೆ ಅಂಟ್ಕೊಳ್ಳುತ್ತೆ. ಆಮೇಲೆ ಈ ಕಡೆ ಎಣ್ಣೆ ಹಾಕಿ ಇದನ್ನು ಉಲ್ಟಾ ಮಾಡಬೇಕು. ಈ ಥರ ನೀವು ಮಾಡಿದರೆ 1 ಚಪಾತಿ ಆಗೋ ಟೈಮ್ಗೆ ನಿಮಗೆ 3 ಚಪಾತಿ ರೆಡಿ ಆಗುತ್ತೆ. ಈ ಥರ ನೀವು 5 ಆದ್ರೆ ಹಾಕ್ಕೋಬೋದು, 4 ಆದ್ರೆ ಹಾಕ್ಬೋದು ಒಟ್ಟಿಗೆ. ನಾನವಾಗ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಬೆಳಗ್ಗೆ ನೀರು ಬರೋದು, 9 ಗಂಟೆಗೆ ನೀರು ನಿಂತೋಗೋದು, ನೀರು ಹಿಡಿಬೇಕು, ಒಂದು ಕಡೆ ಕಾಯಿ ಮಟ್ಟೆ ಹಾಕಿ ಬಿಸಿನೀರು ಕಾಯಿಸ್ಬೇಕು, ಈ ಮಕ್ಕಳಿಗೆ ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು, ಇದೆಲ್ಲ ಗಜಿಬಿಜಿ ಟೆನ್ಷನ್ ಬೆಳಗ್ಗೆ. ಆವಾಗ ನಾನು ಒಂದೇ ಸಲ ಈ ಥರ 4-5 ಚಪಾತಿ ಹಾಕಿ ಬೇಯಿಸ್ಬಿಟ್ಟು ಬೇಗ ರೆಡಿ ಮಾಡಿ ಅವ್ರಿಗೆ ರೆಡಿ ಮಾಡ್ತಾ ಇದ್ದೆ. ಈ ಥರ ನೀವು ಅರ್ಜೆಂಟ್ ಇದ್ದಾಗ ಈ ಟ್ರಿಕ್ಸ್ನ ಫಾಲೋ ಆಗ್ತೀರಾ ಅಂದರೆ ಬೇಗ ಆಗುತ್ತೆ. ನೀವು ಒಂದ್ಸಲ ಈ ಟ್ರಿಕ್ಸ್ ಒಂದ್ಸಲ ಫಾಲೋ ಮಾಡಿ, ನಿಮ್ಗೆ ಅವಾಗ ಅನಿಸುತ್ತೆ ಇಷ್ಟು ಈಜಿನ ಅನಿಸುತ್ತೆ. ಆಮೇಲೆ ನಿಮಗೆ ಚೆನ್ನಾಗಿ ಬಂತೋ ಇಲ್ವಾ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ, ಓಕೆನಾ. ಈ ಥರ ನಾವು ಚಪಾತಿ ಎಲ್ಲ ಹಾಕ್ಕೊಂಡು ಬಿಸಿ ಮಾಡಿದ ಮೇಲೆ ನಮಗೆ ಏನಾಗುತ್ತೆ ಅಂದರೆ, 1 ಚಪಾತಿ ಆಗೋ ಟೈಮಲ್ಲಿ ನೋಡಿ 3-4 ಚಪಾತಿ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಬೇಗ ಆಗಿಬಿಡುತ್ತೆ, ಗ್ಯಾಸ್ನೂ ಸೇವ್ ಆಗುತ್ತೆ. ಈ ಐಡಿಯಾ ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಆಗಿರಿ. ಆಮೇಲೆ ಅರ್ಜೆಂಟಾಗಿ ಬೇಗ ಆಗಿಬಿಡುತ್ತೆ, ಗ್ಯಾಸ್ನೂ ಉಳಿತಾಯ ಮಾಡ್ದಂಗೆ ಆಗುತ್ತೆ. ನಾನು ನೋಡಿ ಇಷ್ಟು ಡೀಟೇಲ್ಸಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ಯೂಸ್ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಕೆಸರುಗೆಡ್ಡೆ ಬಟಾಣಿ ಗ್ರೇವಿ ರೆಡಿಯಾಗಿದೆ, ಚಪಾತಿ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಲ್ಲಿ ಈ ಥರ ಜೋಡಿಸ್ಕೊಳ್ಳಿ. ಬಿಸಿ ಬಿಸಿ ಪಲ್ಯ. ಈ ಪಲ್ಯ ನಮಗೆ ರಸಮ್, ಮಜ್ಜಿಗೆ ಅನ್ನ, ದಾಲ್ ರೈಸು ಎಲ್ಲದಕ್ಕೆ ಸೆಟ್ ಆಗುತ್ತೆ, ಚಪಾತಿ ದೋಸೆಗೂ ಸೆಟ್ ಆಗುತ್ತೆ. ಈ ಥರ ನೀವು ಮಾಡಿ ತಿನ್ನಿರಿ. ಈ ಸಲ ಎಲ್ಲರೂ ಮಾರ್ಕೆಟಲ್ಲಿ ಸಿಕ್ಕಿರೋ ಬಿಡಬೇಡಿ, ತಗೊಂಬಂದು ಈ ಥರ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.